ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಅಕ್ಟೋಬರ್ ತಿಂಗಳಿನಲ್ಲಿ ನಾವು ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ನವದುರ್ಗೆಯರನ್ನು ಪೂಜೆ ಮಾಡ್ತೀವಿ. ನವರಾತ್ರಿ ಸಂದರ್ಭದಲ್ಲಿ ನವದುರ್ಗೆಯರನ್ನು ಪೂಜೆ ಮಾಡ್ತೀವಿ. ವಿಶೇಷ ಅಲಂಕಾರ ಮಾಡ್ತೀವಿ. ವಿಶೇಷವಾದ ಬಣ್ಣದ ವಸ್ತ್ರಗಳನ್ನು ಧರಿಸ್ತೀವಿ. ವಿಶೇಷವಾದ ಅಡಿಗೆಗಳನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ. ವ್ರತಗಳನ್ನು ಮಾಡ್ತೀವಿ. ಇದನ್ನೆಲ್ಲದನ್ನು ಹೆಣ್ಣು ಮಕ್ಕಳು ಸಾಮಾನ್ಯವಾಗಿ ಮಾಡ್ತಾ ಬಂದಿದ್ದಾರೆ. ಕೆಲವರು ಪುರುಷರು ಸಹ ದೇವಿಯ ವ್ರತವನ್ನು ಮಾಡ್ತಾರೆ, ನವದುರ್ಗೆಯರನ್ನು ಆರಾಧನೆ ಮಾಡ್ತಾರೆ. ಆದರೆ ಇಲ್ಲಿ ಎಲ್ಲ ಒಂದು ಮೆಕ್ಯಾನಿಕಲ್ಲಾಗಿ, ಯಾಂತ್ರಿಕವಾಗಿ ನಾವು ಇದನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಒಂದು ತತ್ವಶಾಸ್ತ್ರದಲ್ಲಿ ಕೆಲವೊಂದು ದೇವಿಯನ್ನು ಕೆಲವೊಂದು ವಿಚಾರಗಳಿಗೆ ಹೋಲಿಸಿ ಹೇಳಿದ್ರೂ ಸಹ ವೈಜ್ಞಾನಿಕ ದೃಷ್ಟಿಕೋನದಿಂದ ನಾವು ಏನಕ್ಕೆ ಈ ದೇವಿಯನ್ನು ಪೂಜೆ ಮಾಡ್ತಾ ಇದ್ದೀವಿ, ದೇವಿ ಹೊರಗಡೆ ಇದ್ದಾಳಾ, ಶಕ್ತಿ ಹೊರಗಡೆ ಇದೆಯಾ ಅಥವಾ ಮನುಷ್ಯನ ಒಳಗಡೆನೇ ಇದೆಯಾ, ಈ ಶಕ್ತಿಯನ್ನು ನಾವು ಯಾವ ರೀತಿ ಉದ್ದೀಪನಗೊಳಿಸುವುದು, ಪ್ರಚೋದಿಸುವುದು ಎನ್ನುವುದರ ಒಂದು ವೈಜ್ಞಾನಿಕ ದೃಷ್ಟಿಕೋನ ಇದುವರೆಗೂ ನಾವು ಆ ದೃಷ್ಟಿಕೋನದಿಂದ ಮಾಡಿಲ್ಲ. ಸುಮ್ಮನೆ ಯಾಂತ್ರಿಕವಾಗಿ ಪೂಜೆ ಮಾಡ್ತೀವಿ, ಭಕ್ತಿಯಿಂದ ಪೂಜೆ ಮಾಡ್ತೀವಿ, ದೇವಿ ನಮಗೆ ಒಲಿತಾಳೆ ಅಂತ ಅನ್ಕೊಂತೀವಿ. ಕೆಲವೊಬ್ಬರಿಗೆ ಕೆಲವೊಂದು ನೆರವೇರುತ್ತೆ, ಕೆಲವರಿಗೆ ನೆರವೇರೋದಿಲ್ಲ. ಏನಕ್ಕೆ ನೆರವೇರ್ತಾ ಇಲ್ಲ ನಮ್ಮ ಪೂಜೆಗಳು, ನಮ್ಮ ತಪಸ್ಸು, ನಮ್ಮ ಇದು ಶ್ರದ್ಧೆ ಅಂತ ಅರಿವೇ ಬರೋದಿಲ್ಲ. ಕೆಲವರು ನಾಸ್ತಿಕರು, ಆಸ್ತಿಕರು, ಈ ಥರದ ಒಂದು ವಾದಗಳನ್ನು ನಾವು ನೋಡ್ತೀವಿ. ಆದರೆ ಈ ನವದುರ್ಗೆಯರು ನಮ್ಮ ಮೆದುಳಿನ ಕೆಲವು ಭಾಗಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನುವ ಒಂದು ವೈಜ್ಞಾನಿಕ ಸತ್ಯ ನಮಗೆ ಗೊತ್ತಿಲ್ಲ. ಈಕೆ ಬೇರೆ ಎಲ್ಲೂ ಇಲ್ಲ, ಹೊರಗಡೆ ಇಲ್ಲ, ಈಕೆ ನಮ್ಮೊಳಗೆ ಇದ್ದಾಳೆ. ನಮ್ಮ ಒಳಗೆ ಸದಾಕಾಲ ನಮ್ಮನ್ನು ನಿಯಂತ್ರಿಸುವಂತಹ ಮೆದುಳಿನ ಭಾಗಗಳೇ ಈಕೆ ಅನ್ನುವ ವಿಚಾರಗಳನ್ನು ನಾನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲನೇದಾಗಿ ನವದುರ್ಗೆಯರು ಅಂತ ನಾವು ನೋಡಿದಾಗ ಶೈಲಪುತ್ರಿ ಅನ್ನುವ ಒಂದು ದೇವಿಯ ಸ್ವರೂಪವನ್ನು ನಾವು ಮೊದಲನೆಯ ದಿನ ಒಂದು ಆಚರಣೆಯನ್ನು ಮಾಡ್ತೀವಿ, ಪೂಜಿಸ್ತೀವಿ. ಶೈಲಪುತ್ರಿ ಅಂದರೆ ಅಲ್ಲಿ ಸಾಮಾನ್ಯವಾಗಿ ಸ್ಥಿರತೆ ಬಹಳ ಮುಖ್ಯವಾಗಿರುವಂತಹದ್ದು. ಸ್ಥಿರತೆ ಅಂತ ಬಂದಾಗ ನಮ್ಮ ಮೆದುಳಿನ ಒಂದು ಸ್ಥಿರವಾದ ಭಾಗ ನಮ್ಮ ಬ್ರೈನ್ ಸ್ಟೆಮ್ ಅನ್ಬೋದು, ಮೆದುಳಿನ ಹಿಂಭಾಗದಲ್ಲಿರುವ ಬ್ರೈನ್ ಸ್ಟೆಮ್. ಇದರ ಮುಖ್ಯ ಕೆಲಸ ಏನು ಅಂತಂದರೆ ಇದು ನಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡುತ್ತೆ. ಬಹಳ ಪ್ರಮುಖವಾಗಿ ದೇಹಕ್ಕೆ ಬೇಕಾಗುವ ಎಲ್ಲ ಕೆಲಸಗಳನ್ನು ನಿಯಂತ್ರಣ ಮಾಡೋದು, ನಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡುತ್ತೆ. ಇದರ ಜೊತೆಗೆ ನಮ್ಮ ಹೈಪೋಥಲಾಮಸ್ ಇಂದ ಬಿಡುಗಡೆಯಾಗುವ ಎಲ್ಲ ಹಾರ್ಮೋನುಗಳನ್ನು ಕಂಟ್ರೋಲ್ ಮಾಡೋದು ಹೈಪೋಥಲಾಮಸ್ಸನ್ನು ನಿಯಂತ್ರಣ ಮಾಡುವುದು ನಮ್ಮ ಬ್ರೈನ್ ಸ್ಟೆಮ್. ಹಾಗಾಗಿ ಈ ಶೈಲಪುತ್ರಿ ನಮ್ಮ ಬ್ರೈನ್ ಸ್ಟೆಮ್ ಮತ್ತು ಹೈಪೋಥಲಾಮಸ್ ಈ ಮೆದುಳಿನ ಭಾಗಗಳನ್ನು ಆಕೆ ಪ್ರತಿನಿಧಿಸ್ತಾಳೆ ಅಂತ ಹೇಳ್ಬೋದು. ಏಕೆಂದರೆ ಇದು ಸರಿಯಾಗಿ ಇದ್ದಾಗ ಮಾತ್ರ ಮನುಷ್ಯ ಸರಿಯಾಗಿ ಜೀವಿಸ್ತಾನೆ. ಅಂದರೆ ಉಸಿರಾಟ ಮತ್ತು ಹೃದಯ ಬಡಿತ ಆಗ್ಬೋದು, ದೇಹದ ಉಷ್ಣತೆ ಆಗ್ಬೋದು, ದೇಹದಲ್ಲಿ ನಡೆಯುವ ಚಯಾಪಚಯ ಕ್ರಿಯೆಗಳು, ಎಲ್ಲ ಥರದ ಕ್ರಿಯೆಗಳು ಏನು ನಡೆಯುತ್ತೆ ಅದಕ್ಕೆ ಮೂಲ ಕಾರಣ ಶೈಲಪುತ್ರಿ ಅಂದರೆ ಬ್ರೈನ್ ಸ್ಟೆಮ್ಮು ಮತ್ತು ಹಿಪ್ಪೋ ಕ್ಯಾಂಪಸ್ ರೀಜನ್ ಅಂತ ಹೇಳ್ಬೋದು. ನಂತರ ಬ್ರಹ್ಮಚಾರಿಣಿ ದೇವಿಯನ್ನು ನಾವು ಆಚರಣೆ ಮಾಡ್ತೀವಿ. ಬ್ರಹ್ಮಚಾರಿಣಿಯಲ್ಲಿ ಅಖಂಡವಾದ ಒಂದು ಆತ್ಮವಿಶ್ವಾಸ ಆಗಿರಬಹುದು, ಒಂದು ಏಕಾಗ್ರತೆ ಆಗಿರ್ಬೋದು, ಆಲೋಚನೆ ಆಗಿರ್ಬೋದು, ಸರಿಯಾದದ್ದನ್ನು ನಿರ್ಧರಿಸುವ ಶಕ್ತಿ ಅದು ಇರೋದೆಲ್ಲಿ ಅಂದರೆ ನಮ್ಮ ಮುಂಭಾಗದ ಮೆದುಳು. ಅದನ್ನು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ, ಅದನ್ನು ನಿಯೋ ಕಾರ್ಟೆಕ್ಸ್ ಅಂತಲೂ ಕರಿತೀವಿ. ಅದನ್ನು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ಇದೆಲ್ಲದನ್ನು ನಾವು ಮುಂಭಾಗದ ಮೆದುಳಿಗೆ ಹೇಳ್ತೀವಿ. ಕಾರಣ ಪ್ರತಿಯೊಂದನ್ನು ನಿರ್ಧಾರ ಮಾಡುವುದು, ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುವುದು, ತರ್ಕವನ್ನು ಮಾಡುವುದು, ಆಲೋಚಿಸುವುದು, ಸೃಜನಶೀಲತೆ ಎಲ್ಲದನ್ನೂ ಮಾಡುವುದು, ಇನೋವೇಷನು, ಡಿಸ್ಕವರಿ ಏನೇನು ಇದೆ ಕಂಡುಹಿಡಿಯುವಂಥದ್ದು, ಸಂಶೋಧನೆ ಎಲ್ಲ ಮಾಡುವುದು ಮುಂಭಾಗದ ಮೆದುಳು. ಹಾಗಾಗಿ ಬ್ರಹ್ಮಚಾರಿಣಿ ಆ ಮುಂಭಾಗದ ಮೆದುಳನ್ನು ಪ್ರತಿನಿಧಿಸ್ತಾಳೆ. ನಂತರ ಚಂದ್ರಘಂಟ ಅಂತ ದೇವಿಯನ್ನು ಕರಿತೀವಿ. ಎಚ್ಚರಿಕೆ, ನಮಗೆ ಒಂದು ತಿಳುವಳಿಕೆ ನೀಡೋದು, ಎಚ್ಚರಿಕೆ ನೀಡುವುದು, ಆಗುವ ಅನಾಹುತಗಳ ಬಗ್ಗೆ ಪೂರ್ವಭಾವಿಯಾಗಿ ನಮ್ಮನ್ನು ಎಚ್ಚರಿಸುವುದು. ಯಾರು ಅಂತಂದರೆ ಅಮೆಗ್ಡೆಲ್ಲಾ ಎನ್ನುವ ಮೆದುಳಿನ ಭಾಗ. ನಾವು ನೋಡಿದಾಗ, ಕೇಳಿದಾಗ ಅಥವಾ ಆಲಿಸಿದಾಗ ಅಥವಾ ಸ್ಪರ್ಶ, ಈ ಒಂದು ಪಂಚೇಂದ್ರಿಯಗಳ ಮುಖಾಂತರ ಹೊರಗಡೆ ನಮ್ಮ ಸುತ್ತ ಇರುವ ಜಗತ್ತಿನಲ್ಲಿರುವ ತೊಂದರೆಗಳನ್ನು ತಕ್ಷಣ ನಮ್ಮ ಮೆದುಳು ಹೈಪೋಥಲಾಮಸ್ ಸೆನ್ಸ್ ಮಾಡುತ್ತೆ. ಅಲ್ಲಿಂದ ಅಮೆಗ್ಡೆಲ್ಲಾಗೆ ಹೋಗುತ್ತೆ. ಅಮೆಗ್ಡೆಲ್ಲಾವನ್ನು ರೆಪ್ರೆಸೆಂಟ್ ಮಾಡೋದು, ಅಮೆಗ್ಡೆಲ್ಲಾ ಎನ್ನುವ ಭಾಗವನ್ನು ಈ ಚಂದ್ರಘಂಟ ದೇವಿ ಪ್ರತಿನಿಧಿಸ್ತಾಳೆ. ಚಂದ್ರಘಂಟ ಎಂದರೆ ನಮ್ಮ ಅಮೆಗ್ಡೆಲ್ಲಾ ಅಂತ. ಅದು ನಮಗೆ ಎಚ್ಚರಿಕೆಯನ್ನು ನೀಡುವಂತಹದ್ದು. ತಕ್ಷಣ ನಮ್ಮಲ್ಲಿ ಪ್ರತಿಕ್ರಿಯೆ
ಅಂದರೆ ಅದು ಫ್ಲೈಟ್ ಅಂತ ಕರಿತೀವಿ ಮೆಕ್ಯಾನಿಸಮು, ಓಡೋದು ಅಥವಾ ಅದನ್ನು ಎದುರಿಸುವಂಥದ್ದು, ಇದನ್ನೆಲ್ಲ ಮಾಡುವಂತಹದ್ದು ನಮ್ಮ ಅಮೆಗ್ಡಲ. ಅದರಲ್ಲಿ ಶಾರ್ಟ್ ರೋಡ್ ಅಂತ ಅಂದರೆ ತಕ್ಷಣ ನಡೆಯುವಂತಹದ್ದು. ಇದು ಮೆದುಳಿಗೆ ಅರಿವಿಗೆ ಬರುವುದಕ್ಕೆ ಮೊದಲೇ ಅಮೆಗ್ಡಲ ಕಾರ್ಟೆಕ್ಸ್ ಅಂದರೆ ಸಂಪೂರ್ಣ ಮೆದುಳಿಗೆ ಈ ಒಂದು ಏನು ತೊಂದರೆಗಳ ಅರಿವು ಬರುವುದಕ್ಕೆ ಮೊದಲೇ ಮಿಲಿ ಸೆಕೆಂಡಲ್ಲಿ ರಿಯಾಕ್ಟ್ ಮಾಡ್ತೀವಿ. ಇದಕ್ಕೆ ಕಾರಣ ಚಂದ್ರಗಂಠ ನಮ್ಮ ಅಮೆಗ್ಡೆಲ್ಲಾವನ್ನು ಒಂದು ರೆಪ್ರೆಸೆಂಟ್ ಮಾಡುವಂತಹ ದೇವಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬರುವಂತಹ ದೇವಿ ಕೂಷ್ಮಾಂಡ ಅಂತ ಕರಿತೀವಿ. ಈ ಕೂಷ್ಮಾಂಡ ದೇವಿ ನಮ್ಮ ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅದನ್ನು ರೆಪ್ರೆಸೆಂಟ್ ಮಾಡುವಂತಹ ದೇವಿಯವರು. ಇಲ್ಲಿ ನಮ್ಮ ಅಹಂಕಾರವನ್ನು ತೊಡೆಯದೋಗುವಂಥದ್ದು ಅಥವಾ ಅತಿಯಾಗಿ ಯೋಚನೆ ಮಾಡುವಂತಹದನ್ನು, ಈ ರೀತಿ ನೆಗೆಟಿವ್ ಏನು ಮಾಡ್ತೀವಿ ಅದನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಕೂಷ್ಮಾಂಡ ದೇವಿ. ಅಂದರೆ ನಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕಿಗೆ ನಾವು ಹೋಗದಿದ್ದ ಹಾಗೆ ಈ ದೇವಿ ನಮ್ಮನ್ನು ತಡಿತಾಳೆ. ಅಂದರೆ ಈ ಭಾಗ ನಾವು ಎಚ್ಚರಿಕೆಯಿಂದ ನಾವು ಅದನ್ನು ನೋಡ್ಕೋಬೇಕು. ಅಕಸ್ಮಾತು ಡಿಫಾಲ್ಟ್ ಮೋಡ್ ನೆಟ್ವರ್ಕಿಗೆ ನಾವು ಹೋದಾಗ ಅದನ್ನು ನಾವು ಪಾಸಿಟಿವ್ ಆಗಿ ಅದನ್ನು ಸಕಾರಾತ್ಮಕವಾಗಿ ಅದನ್ನು ಬದಲಾವಣೆ ಮಾಡ್ಕೋಬೇಕು. ಅಂದರೆ ಆವಾಗ ನಾವು ಒಳ್ಳೆಯದನ್ನು ಯೋಚನೆ ಮಾಡಬೇಕು. ನಾಳೆ ನಾನು ಏನು ಮಾಡಬೇಕು, ಸೃಜನಶೀಲರಾಗಿ ಕ್ರಿಯಾಶೀಲರಾಗಿ ಯೋಚನೆ ಮಾಡಬೇಕು. ಅದರ ಬದಲು ಹಿಂದೆ ನಡೆದ ಕಹಿ ನೆನಪುಗಳನ್ನು ಘಟನೆಗಳನ್ನು ಯೋಚನೆ ಮಾಡುವುದು, ಅದರಿಂದ ದುಃಖಿಸುವುದು, ಅದರಿಂದ ಬೇಸರ ಆಗುವುದು ಮಾಡ್ತಾ ಹೋದರೆ ಅದೇ ಲೂಪಲ್ಲಿ ನಾವು ಸೇರ್ಕೊಂತೀವಿ. ಈ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ನಾವು ಸಕಾರಾತ್ಮಕವಾಗಿ ಬದಲಾವಣೆಗಳನ್ನು ಮಾಡ್ಕೊತೀವಿ ಅನ್ನುವ ದೃಷ್ಟಿಕೋನದಿಂದ ಈ ರೀತಿಯ ಆಚರಣೆಗಳನ್ನು ನಮ್ಮ ಪೂರ್ವಜರು ಸೇರಿಸಿದ್ದಾರೆ. ಆದರೆ ವೈಜ್ಞಾನಿಕವಾಗಿ ಅವರು ಅದನ್ನು ತಿಳಿಸಿಲ್ಲ. ದೇವಿಯ ಪೂಜೆ ಮಾಡಿ ಒಳ್ಳೆಯದಾಗುತ್ತೆ, ಕೆಲವೊಂದು ನಿಯಮಗಳಿಂದ, ಕೆಲವೊಂದು ರೀತಿಗಳಿಂದ, ಕೆಲವು ಬಣ್ಣಗಳಿಂದ ನಾವು ಮಾಡಿದಾಗ ನಮ್ಮ ಮೆದುಳಿನ ಈ ಭಾಗಗಳು ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ನಂತರ ಸ್ಕಂದ ಮಾತಾ ಅಂತೇಳಿ ದೇವಿಯನ್ನು ಪೂಜೆ ಮಾಡ್ತೀವಿ. ಒಂದು ತಾಯಿ ಮಗುವನ್ನು ತೊಡೆ ಮೇಲೆ ಇಟ್ಕೊಂಡಿರುವಂತಹ ಒಂದು ಭಂಗಿ ಅದು. ಇದು ನಮಗೆ ಆಕ್ಸಿಟಾಸಿನ್ ಪಾತ್ವೇನ ಆ್ಯಕ್ಟಿವೇಟ್ ಮಾಡೋವಂಥದ್ದು. ಕರುಣೆ, ಪ್ರೀತಿ, ದಯೆ, ಲವ್ ಹಾರ್ಮೋನ್, ಬಾಂಡಿಂಗ್ ಹಾರ್ಮೋನು, ಟ್ರಸ್ಟ್ ಅಂದರೆ ನಂಬಿಕೆ, ಶಕ್ತಿ, ನಂಬಿಕೆ, ಇದೆಲ್ಲದರ ಒಂದು ಕ್ರೋಢೀಕರಣವೇ ಈ ಒಂದು ಆಕ್ಸಿಟಾಸಿನ್ ಪಾತ್ವೆ. ಈ ಸ್ಕಂದ ಮಾತೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. ನಂತರ ಕಾತ್ಯಾಯಿನಿ ಅಂತ ನಾವು ಹೇಳ್ತೀವಿ. ಕಾತ್ಯಾಯಿನಿ ದೇವಿ ನಮ್ಮಲ್ಲಿ ಮೌಲ್ಯಗಳನ್ನು ಹೆಚ್ಚಿಸುವಂಥವಳು. ನಾವು ಮಾಡುತ್ತಿರುವ ಕೆಲಸ ಸರಿಯಾಗಿದೆಯಾ ಅಥವಾ ಇಲ್ವಾ, ಅಲ್ಲಿ ಏನಾದರೂ ತಪ್ಪಿದೆಯಾ ಅನ್ನುವುದನ್ನು ತಿಳಿಸುವಂಥದ್ದು. ಇಲ್ಲಿ ಪ್ರಾಮಾಣಿಕತೆಯಾಗಿರಬಹುದು, ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥದ್ದು, ಆ್ಯಂಟೀರಿಯರ್ ಸಿಂಗ್ಯುಲೇಟ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಇದನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು ಕಾತ್ಯಾಯಿನಿ. ಕಾತ್ಯಾಯಿನಿಯನ್ನು ಪೂಜೆ ಮಾಡಿದ್ರೆ ನಮ್ಮಲ್ಲಿ ಆ ಒಂದು ಮೌಲ್ಯಗಳು ಜಾಗೃತ ಆಗುತ್ತೆ. ಮನುಷ್ಯ ಯಾವ ರೀತಿ ಸಮಾಜದಲ್ಲಿ ನಡ್ಕೋಬೇಕು ಅನ್ನುವುದನ್ನು ಪರಿಪೂರ್ಣವಾಗಿ ತಿಳಿಸುವಂತಹದ್ದು, ಜಾಗೃತಿ ಉಂಟು ಮಾಡುವುದು ಕಾತ್ಯಾಯಿನಿ ದೇವಿ ಎಂದು ವೈಜ್ಞಾನಿಕವಾಗಿ ತಿಳಿಸಿದ್ದಾರೆ. ನಂತರ ಕಾಲರಾತ್ರಿ ನಾವು ನೋಡಿದ್ದೀವಿ. ಕಾಲರಾತ್ರಿಯ ಸ್ವರೂಪ ಬಹಳ ಭಯಾನಕವಾಗಿರುತ್ತೆ. ಆದರೆ ಆಕೆಯ ಸ್ವರೂಪವನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗಬೇಕಾಗಿರೋದು, ಕಾಲರಾತ್ರಿ ಭಯವನ್ನು ಓಡಿಸಿ ನಮಗೆ ನೆಮ್ಮದಿಯನ್ನು ತಂದುಕೊಡುವುದು. ಅದು ಯಾವ ರೀತಿ ಆಗುತ್ತೆ ಅಂತಂದರೆ, ನಮ್ಮ ಮುಂಭಾಗದ ಮೆದುಳು ನಮ್ಮ ಹೆದರಿಕೆ ಉಂಟು ಮಾಡುವ ಅಮೆಗ್ಡೆಲ್ಲಾವನ್ನು ಸಂಪೂರ್ಣವಾಗಿ ಸಪ್ರೆಸ್ ಮಾಡೋವಂಥದ್ದು, ತಗ್ಗಿಸುವಂಥದ್ದು. ಅದು ಹೆಚ್ಚು ಆ್ಯಕ್ಟಿವೇಟ್ ಆಗಿ ಹಿಂಭಾಗದ ಮೆದುಳನ್ನು ತಗ್ಗಿಸುವಂಥದ್ದು ಕಾಲರಾತ್ರಿಯ ಒಂದು ಆರಾಧನೆ. ಹಾಗಾಗಿ ಭಯವನ್ನು ಓಡಿಸ್ಬೇಕು ಅಂತಂದರೆ ನಮ್ಮ ಮುಂಭಾಗದ ಮೆದುಳು ಡಿಸಿಷನ್ ಮಾಡಬೇಕು, ಇಲ್ಲ ಇದು ಏನು ಭಯಪಡುವಂತಹ ವಿಚಾರವಲ್ಲ, ಈ ಸಮಸ್ಯೆಯನ್ನು ಈ ರೀತಿ ನೀನು ನಿಭಾಯಿಸಬಹುದು, ಇದಕ್ಕೆ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನುವುದನ್ನು ತಿಳಿಸುವುದು ನಮ್ಮ ಮುಂಭಾಗದ ಮೆದುಳು. ಹಾಗಾಗಿ ಅದು ಬಹಳ ಅದ್ಭುತವಾಗಿ ಅದು ವೈಜ್ಞಾನಿಕವಾಗಿ ಅದನ್ನು ಪ್ರತಿಪಾದನೆ ಮಾಡುತ್ತೆ. ನಂತರ ನಾವು ನೋಡೋದು ಮಹಾಗೌರಿ ಅಂತ ಅಂದಾಗ ನಮಗೆ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ನಮ್ಮ ದೇಹದಲ್ಲಿ ಎಲ್ಲವನ್ನು ಸಮಸ್ಥಿತಿಗೆ ತರುವಂತಹದ್ದು, ನಮ್ಮನ್ನು ಬ್ಲಿಸ್ಫುಲ್ಲಾಗಿ ಸದಾ ಶಾಂತಿಯಾಗಿ ನೆಮ್ಮದಿಯಾಗಿ ಇಡುವಂತಹದ್ದು, ಸಂತೋಷವಾಗಿ ಇಡುವಂತಹದ್ದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು, ವೇಗಸ್ ನರ್ವ್. ಹಾಗಾಗಿ ಆಕೆ ಮಹಾಗೌರಿ ಅದನ್ನು ರೆಪ್ರೆಸೆಂಟ್, ಒಂಥರ ಸಂಪೂರ್ಣತೆ ಅಂತ ಅಂತೀವಲ್ಲ, ಒಂದು ಸಂತೋಷ, ಸಂಪೂರ್ಣತೆ,
ಕಾಮ್ ನೇಚರ್ ಇರುವಂತಹದ್ದನ್ನ ಪ್ರತಿಪಾದನೆ ಮಾಡ್ತಾರೆ. ಕಡೆಯದಾಗಿ 9ನೆಯ ದಿನ ನಾವು ನೋಡುವಂಥದ್ದು ಸಿದ್ಧಿದಾತ್ರಿ. ಸಿದ್ಧಿದಾತ್ರಿ ಅಂದರೆ ಎಲ್ಲವೂ ಸಿದ್ಧಿಯಾಗಿರುವಂತಹದ್ದು, ಅಂದರೆ ಹೈಯರ್ ಕಾನ್ಷಿಯಸ್ನೆಸ್. ನಮ್ಮ ಸಂಪೂರ್ಣ ಎಲ್ಲ ಮೆದುಳಿನ ಭಾಗಗಳು ಸರಿಯಾದ ರೀತಿಯಲ್ಲಿ ಆ್ಯಕ್ಟಿವೇಟ್ ಆಗಿ ನಮ್ಮನ್ನು ಮತ್ತು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಹೈಯರ್ ಕಾನ್ಷಿಯಸ್ನೆಸ್, ಇಂಟಿಗ್ರೇಷನ್ ಆಫ್ ಆಲ್ ಬ್ರೈನ್ ರೀಜನ್. ನಮ್ಮ ಮೆದುಳಿನ ಎಲ್ಲ ಭಾಗಗಳು ಒಟ್ಟಾರೆ ಇಂಟಿಗ್ರೇಟ್ ಆಗಿ ನಂತರ ಅದು ನಮ್ಮನ್ನು ಇನ್ನೂ ಎತ್ತರಕ್ಕೆ ಮನುಷ್ಯನನ್ನು ದೈವತ್ವದ ಕಡೆಗೆ ಕೊಂಡೊಯ್ಯುವಂತಹ ಕ್ರಿಯೆಯನ್ನು ಅದು ಮಾಡುತ್ತೆ. ಹಾಗಾಗಿ ಸಿದ್ಧಿದಾತ್ರಿ ಅಂದರೆ ಎಲ್ಲವೂ ಸರ್ವವೂ ಸಿದ್ಧಿಸುತ್ತೆ. ದೇವಿಯನ್ನು ಆ ರೀತಿ ಅರ್ಥೈಸಿಕೊಂಡು ಆರಾಧಿಸಿದಾಗ ನಮ್ಮ ಮೆದುಳಿನ ಎಲ್ಲ ಭಾಗಗಳು ಜಾಗೃತವಾಗಿ ನಮಗೆ ಎಲ್ಲ ಕಾನ್ಷಿಯಸ್ನೆಸ್ನ ನೀಡೋದ್ರಿಂದ ನಾವು ಏನು ಸಾಧಿಸಲು ಅಸಾಧ್ಯ ಅಂತ ಅಂದಿಕೊಂಡಿರುವುದನ್ನು ಸಹ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುವಂತಹ ಒಂದು ವಾತಾವರಣವನ್ನು ಆಕೆ ನಿರ್ಮಾಣ ಮಾಡಿಕೊಡ್ತಾಳೆ ಅನ್ನುವುದು. ಅಂದರೆ ನಮ್ಮ ಮೆದುಳಿನ ಭಾಗಗಳನ್ನು ದೇವಿಯ ರೂಪದಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅದನ್ನು ಆ್ಯಕ್ಟಿವೇಟ್ ಮಾಡಬೇಕಾದ್ರೆ ಕೆಲವೊಂದು ರಿಚುವಲ್ಸ್, ಕೆಲವೊಂದು ನಿಯಮಗಳನ್ನು ಅನುಸರಣೆ ಮಾಡಿದಾಗ 9 ದಿನದ ಅವಧಿಯಲ್ಲಿ ಎಲ್ಲ ನಾವು ಆ್ಯಕ್ಟಿವೇಟ್ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ನಾವು ಆ ನವರಾತ್ರಿ ಕಳೆಯುವ ಹೊತ್ತಿಗಾಗಲೇ ಒಬ್ಬ ಹೊಸ ಮನುಷ್ಯರಾಗಿ ನಾವು ಪರಿವರ್ತನೆಯನ್ನು ಹೊಂದಿರ್ತೀವಿ ಎನ್ನುವ ಕಾರಣಕ್ಕೆ ಈ ಆಚರಣೆಗಳನ್ನು ನಮ್ಮ ಹಿರಿಯರು ರೂಢಿಸ್ಕೊಂಡು ಬಂದಿದ್ದರು. ಹಾಗಾಗಿ ಈ ಆಚರಣೆಗಳ ಹಿಂದಿರುವ ವೈಜ್ಞಾನಿಕತೆಗಳನ್ನು ಅರಿತುಕೊಂಡು ಬರೀ ಆ ಬಣ್ಣದ ಸೀರೆಗಳನ್ನು ಉಟ್ಕೊಳ್ಳೋದೇ ಆಗಲಿ, ಬರೀ ವೈಭವಯುತವಾಗಿ ಪೂಜೆ ಮಾಡೋದೇ ಆಗಲಿ, ಆ ಪೂಜೆಯನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದೇ ಆಗಲಿ, ಅದಕ್ಕಿಂತ ಮುಖ್ಯವಾಗಿ ಇದು ವೈಜ್ಞಾನಿಕ ಅರ್ಥ ಅಂತ ಅದನ್ನು ಅರ್ಥೈಸಿಕೊಂಡು ಪೂಜೆ ಮಾಡಿದಾಗ ಅದರ ಸಿದ್ಧಿ ನಮಗೆ ದೊರಕುತ್ತೆ. ಸಿದ್ಧಿದಾತ್ರಿ ಅಂತ ಕೊನೆಯದಾಗಿ ಹೇಳಿದ ಹಾಗೆ ಎಲ್ಲ ಸರ್ವಸಿದ್ಧಿಗಳು ನಮ್ಮದಾಗುತ್ತೆ. ಹಾಗಾಗಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದೊಂದು ವೈಜ್ಞಾನಿಕತೆ ಇದೆ. ಅದನ್ನು ನಮ್ಮ ಹಿರಿಯರು ತಿಳಿಸಿಲ್ಲ, ಆದರೆ ಒಡೆದು ನೋಡಿ ಅದನ್ನು ಅರ್ಥೈಸಿಕೊಳ್ಳುವ ಶಕ್ತಿಯನ್ನು ನಾವು ಪಡೆದುಕೊಂಡಾಗ ಎಲ್ಲವೂ ಚೆನ್ನಾಗಿರುತ್ತೆ. ಇದು ಸಂಪೂರ್ಣ ಆರೋಗ್ಯವನ್ನು ಮನುಷ್ಯನಿಗೆ ನೀಡುತ್ತೆ. ಎಲ್ಲರಿಗೂ ನಮಸ್ಕಾರ.